ಹಾಲೆಲೂಯ. ಇವತ್ತು ನಾನು ನಿಮ್ಮ ಜೊತೆ ಸಂದೇಶ ಮಾಡಬೇಕಾಗಿದ್ದು ತಾಳ್ಮೆಯ ಬಗ್ಗೆ. ನಾವು ಎಷ್ಟೆಷ್ಟು ತಾಳ್ಮೆಯಾಗಿರ್ತೀವೋ ಅಷ್ಟೆಷ್ಟು ನಮಗೆ ದೇವರು ಎಷ್ಟು ಅದ್ಭುತಗಳನ್ನು ಕೊಡ್ತಾ ಇರ್ತಾರೆ. ಓಕೆ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ ನೋಡಿಕೊಳ್ಳೋಣ. 11. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಆಮೇಲೆ ನಾವಿಲ್ಲಿ ಎಷ್ಟು ತಾಳ್ಮೆಯಿಂದ ಇರ್ತೀವೋ ನಾವು ದೇವರು ಏನು ಮಾಡ್ತಾರೆ ಅಷ್ಟು ಎಷ್ಟು ಬೇಕಾದ್ರೆ ಅದ್ಭುತಗಳನ್ನು ಮಾಡ್ತಾರೆ. ನಾನು ಕಳೆದ ದಿನಗಳಲ್ಲಿ ಒಂದು ಹಾಡನ್ನು ಬರೆದಿದ್ದೆ, ನಿನ್ನ ದಯೆಯು